ಶರಣಾರ್ಥಿಗಳು. ಸ್ನೇಹಿತರೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅನ್ನುವ ಒಂದು ಸಂಸ್ಥೆ ಇವತ್ತು 100 ವರ್ಷಗಳನ್ನ ಪೂರೈಸಿ ಇಡೀ ಭಾರತದ ಎಲ್ಲ ವ್ಯವಸ್ಥೆಗಳನ್ನ, ಮಾಧ್ಯಮವನ್ನ, ಬ್ಯೂರೋಕ್ರಸಿಯನ್ನ, ನ್ಯಾಯಾಂಗವನ್ನ, ಕಾರ್ಯಾಂಗವನ್ನ, ಶಾಸಕಾಂಗವನ್ನ, ಇಡೀ ದಿಲ್ಲಿ ಸಿಂಹಾಸನವನ್ನೇ ತನ್ನ ನಿಯಂತ್ರಣದಲ್ಲಿ ಇಟ್ಕೊಂಡಂತಹ ಸಂದರ್ಭದಲ್ಲಿ RSS ಕುರಿತು, ಅದರ ಅನೇಕ ಗೌಪ್ಯ ಚಟುವಟಿಕೆಗಳ ಕುರಿತು, ವಿಧ್ವಂಸಕ ಕೃತ್ಯಗಳ ಕುರಿತು ಜನತೆಗೆ ಪರಿಚಯಿಸುವ ಕಾರ್ಯ ನಿರಂತರವಾಗಿ ಆಗಬೇಕಾಗಿದೆ. ನಾನು ಈ ಹಿಂದೆ ಅನೇಕ ವಿಡಿಯೋಗಳಲ್ಲಿ RSS ನ ಅನೇಕ ಮುಖಗಳನ್ನ ಬಯಲುಗೊಳಿಸಿದ್ದೇನೆ. ಇವತ್ತು ಇಡೀ RSS ನ ಧ್ಯೇಯ ಧೋರಣೆಗಳನ್ನ ಸಂಕ್ಷಿಪ್ತ ರೂಪದಲ್ಲಿ RSS ನ ಪರಿಚಯಾತ್ಮಕವಾದ ಒಂದು ಮಾತನ್ನ ತಮ್ಮೆದುರುಗಡೆ ಇಡೋದಕ್ಕೆ ಪ್ರಯತ್ನ ಮಾಡ್ತೇನೆ. RSS ದೇಶಭಕ್ತ, ರಾಷ್ಟ್ರಭಕ್ತ ಒಂದು ಸಂಸ್ಥೆ ಅಂತ ಏನು ಬಿಂಬಿಸ್ಕೊಂಡು ಬರಲಾಗಿದೆ, ಇಡೀ ಭಾರತೀಯ ಸಂಸ್ಕೃತಿಯ ರಕ್ಷಕ ಅಂತ ಬಿಂಬಿಸ್ಕೊಂಡು ಬರಲಾಗಿದೆ. ಇವು ಎಲ್ಲವುಗಳು ಸುಳ್ಳು ಅನ್ನೋದನ್ನ ನಾವು ತಿಳ್ಕೊಳ್ಳೇಬೇಕಾಗ್ತದೆ. ಹಾಗಾಗಿ ಈ RSS ನ ಒಂದು ಸಂಕ್ಷಿಪ್ತ ಪರಿಚಯದಲ್ಲಿ, RSS ಅಥವಾ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಭಾರತದ ಭೂತಕಾಲದ ಅತ್ಯಂತ ಪ್ರತಿಗಾಮಿ ವಿಚಾರಗಳನ್ನ ಮತ್ತು ಈಗಾಗಲೇ ಅವನತಿ ಹೊಂದಿದ ಮೌಲ್ಯಗಳನ್ನ ಹೊತ್ತ ಒಂದು ಜನರ ಗುಂಪು. RSS ಯಾವ ಜನರ ಗುಂಪು ಅನ್ನೋದು ತಮಗೆ ಈಗ ಗೊತ್ತಾಯ್ತು. ಇದು ನ್ಯಾಯ, ಸಮಾನತೆ, ಸ್ವಾತಂತ್ರ್ಯ, ಭಾತೃತ್ವಕ್ಕೆ ವಿರುದ್ಧವಾದ ಒಂದು ಸಂಘಟನೆ. ಇದನ್ನು ನಾವು ಅರ್ಥ ಮಾಡ್ಕೊಳ್ಳೇಬೇಕು. ಈ RSS ಗೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ, ಭಾರತದ ಪ್ರಜಾಪ್ರಭುತ್ವದ ಬಗ್ಗೆ ಅಂದ್ರೆ ಡೆಮಾಕ್ರಸಿ ಬಗ್ಗೆ ಸಹಜವಾದ ದ್ವೇಷ ಇದೆ. ಅದು ಈ ದೇಶದ ಸಂವಿಧಾನವನ್ನು ಮೊದಲಿನಿಂದಲೇ ದ್ವೇಷಿಸಿಕೊಂಡು ಬಂದಿದೆ. ಜಾತಿ ವ್ಯವಸ್ಥೆ, ಪುರುಷ ಪ್ರಾಧಾನ್ಯತೆ ತನ್ನ ಮೂಲ ಸಿದ್ಧಾಂತ ಮಾಡಿಕೊಂಡಿರುವಂತಹ ಒಂದು ಫ್ಯೂಡಲ್ ಸಂಘಟನೆ. ಜಾತಿ ವ್ಯವಸ್ಥೆ ವಿರೋಧಿಸುವ ದಲಿತರನ್ನ, ಬಹುಜನರನ್ನ, ಅಲ್ಪಸಂಖ್ಯಾತರನ್ನ ಗುರಿಯಾಗಿಸಿಕೊಂಡು ಆ ಜಾತಿ ವ್ಯವಸ್ಥೆಯನ್ನ ಮರುಸ್ಥಾಪಿಸಲು ಪ್ರಯತ್ನ ಮಾಡದಿರುವಂತಹ ಒಂದು ಸಂಸ್ಥೆ ಇದು ಅನ್ನೋದು ನಾವು ತಿಳ್ಕೊಳ್ಳಬೇಕು. ಪುರುಷ ಪ್ರಧಾನತೆಯ ಪ್ರಾಬಲ್ಯವನ್ನ ವಿರೋಧಿಸುವ ಮತ್ತು ಜೀವನದ ಎಲ್ಲಾ ಕ್ಷೇತ್ರಗಳಲ್ಲಿ ಸಮಾನತೆಯನ್ನ ಬಯಸುವ ಸ್ತ್ರೀ ವಿರೋಧಿ ಸಂಸ್ಥೆ ಇದು ಅನ್ನೋದು ಕೂಡ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಇಲ್ಲಿ ಅಷ್ಟೇ ಅಲ್ಲ, ಭಾರತ ವೈವಿಧ್ಯಮಯ ಒಂದು ಧರ್ಮಗಳ, ಆಚರಣೆಗಳ, ಪದ್ಧತಿಗಳ ದೇಶ. ಇದು ಏಕ ಸಂಸ್ಕೃತಿಯ ದೇಶ ಅಲ್ಲ. ಈ ನೆಲದ ಆದಿವಾಸಿಗಳು, ಬುಡಕಟ್ಟಿನ ಜನರು ತಮ್ಮದೇ ಆದ ಸಂಸ್ಕೃತಿ, ಸಂಪ್ರದಾಯಗಳನ್ನ ಹೊಂದಿದ್ದಾರೆ. ಇವರೆಲ್ಲರೂ ವಾಸಿಸುವುದು ಅರಣ್ಯ ಪ್ರದೇಶಗಳಲ್ಲಿ, ಬೆಟ್ಟಗುಡ್ಡಗಳಲ್ಲಿ. ಈ ಬುಡಕಟ್ಟು ಜನಾಂಗವನ್ನ ತಮ್ಮ ಮೂಲ ಸ್ಥಳಗಳಿಂದ ಓಡಿಸಿ ಅವರ ನೀರು, ಅನ್ನ, ಅರಣ್ಯ, ಭೂಮಿ ಎಲ್ಲವನ್ನ ಕಸಿದುಕೊಳ್ಳುವ ಉದ್ಯಮಿಗಳ ಸ್ನೇಹಿತರೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು. ಆದಿವಾಸಿ ಬುಡಕಟ್ಟು ಜನಾಂಗದ ಆಚರಣೆಗಳನ್ನ ಹಿಂದುವೀಕರಣಗೊಳಿಸೋದು, ವೈದಿಕೀಕರಣಗೊಳಿಸೋದು ಮತ್ತು ಅವರನ್ನ ಈ ಸಮಾಜದ ವೈದಿಕ ಸಂಪ್ರದಾಯದ ಈ ಚಾತುರ್ವರ್ಣ ರೀತಿಯಲ್ಲಿ ಕೆಳಕ್ರಮದಲ್ಲಿ ಅವರನ್ನ ಇರಿಸುವ ಒಂದು ಸಂಚು ಮಾಡತಕ್ಕಂಥ ಸಂಸ್ಥೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಳೇಬೇಕಾಗ್ತದೆ. ಇನ್ನು RSS ನ ಇನ್ನೊಂದು ಅಜೆಂಡಾ, ದಕ್ಷಿಣ ಭಾರತದ ಈ ತುಲನಾತ್ಮಕವಾಗಿ ಮುಂದುವರೆದಂಥ ಪ್ರಜಾಪ್ರಭುತ್ವವಾದಿ ಪ್ರಗತಿಪರ ಸಮಾಜದ ಮೇಲೆ ಹಿಂದಿ ಬೆಲ್ಟ್ನ ಅಥವಾ ಆರ್ಯಾವೃತ್ತದ ಕೊಳಕು ಮೌಲ್ಯಗಳನ್ನ ಮತ್ತು ಸಂಪ್ರದಾಯಗಳನ್ನ ಹೇರಲು ಮಾಡುವ ಪ್ರಯತ್ನ ಸಂಘ ಮಾಡ್ತದೆ. ಅದನ್ನು ನಾರ್ತ್ ಇಂಡಿಯಾದ ಸೈದ್ಧಾಂತಿಕ, ಸಾಂಸ್ಕೃತಿಕ, ಧಾರ್ಮಿಕ ವಸಾಹತನ್ನಾಗಿ ದಕ್ಷಿಣ ಭಾರತವನ್ನ ಪರಿವರ್ತಿಸುವ ಹುನ್ನಾರ ಕೂಡ ಸಂಘ ಮಾಡ್ತಿದೆ ಅನ್ನೋದನ್ನ ಗಮನಿಸಬೇಕು. ಎರಡು 2014ರಿಂದ ಭಾರತದ ಆಡಳಿತದ ಮೇಲೆ ನೇರ ನಿಯಂತ್ರಣವನ್ನ ಸಾಧಿಸಿರುವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 2014ರಿಂದ ಕಾರ್ಪೊರೇಟ್ ಕಳ್ಳೋದ್ಯಮಿಗಳ ಜೊತೆಗೆ ಬಹಳ ಗಳಶ್ಯ ಕಂಠಶ್ಯ ಸ್ನೇಹವನ್ನ ಹೊಂದಿ ಅವರ ಜೊತೆಗೆ ಕೈ ಜೋಡಿಸಿದೆ. ಆ ಕೈ ಜೋಡಿಸುವ ಮೂಲಕ ಈ ದೇಶದ ದುಡಿಯುವ ಜನರ ವಿರುದ್ಧ ವ್ಯವಸ್ಥಿತವಾದ ಕಾರ್ಯವನ್ನ ಮಾಡ್ತಾ ಇದೆ. ಬಡ ಮತ್ತು ಕೆಳಮಧ್ಯಮ ವರ್ಗದ ಶತ್ರುವಾಗಿ ಸಂಘ ಕೆಲಸ ಮಾಡ್ತಿದೆ. ಈ ದೇಶದ ಸಣ್ಣ ಉದ್ಯಮ ಮತ್ತು ವ್ಯಾಪಾರಿಗಳನ್ನ ಈ ಕಳೆದ 11 ವರ್ಷಗಳ ಆಡಳಿತದಲ್ಲಿ ಸಂಘ ಪ್ರಣೀತ ಸರ್ಕಾರ ನಾಶ ಮಾಡಿದೆ ಅನ್ನೋದನ್ನು ನಾವು ಗಮನಿಸಬೇಕಾದಾಗ ಸಂಘ ಯಾರ ವಿರುದ್ಧ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ನಾವಿಲ್ಲಿ ಸ್ಪಷ್ಟವಾಗಿ ಗುರುತಿಸಬೇಕಾಗ್ತದೆ. ಈ ದೇಶದ ನೈಸರ್ಗಿಕ ಸಂಪನ್ಮೂಲಗಳನ್ನ ಉದ್ಯಮಿಗಳಿಗೆ ಹಸ್ತಾಂತರಿಸುವಲ್ಲಿ ಕೂಡ ಸಂಘ ನಿಯಂತ್ರಿತ ಸರ್ಕಾರದ ಪಾತ್ರ ಬಹಳ ದೊಡ್ಡದಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು. ಅಷ್ಟೇ ಅಲ್ಲದೆ ಸಂಘವು ಈ ನೆಲದ ಡೆಮಾಕ್ರಸಿ,
ಜನತಂತ್ರ ಅಥವಾ ಪ್ರಜಾಪ್ರಭುತ್ವ ವ್ಯವಸ್ಥೆ ಮತ್ತು ಈ ದೇಶದ ಸಂವಿಧಾನ ಕಾನ್ಸ್ಟಿಟ್ಯೂಷನ್ ಮತ್ತು ಈ ದೇಶದ ಗಣರಾಜ್ಯ ವ್ಯವಸ್ಥೆ ರಿಪಬ್ಲಿಕನ್ ಸ್ಟೇಟಸ್ ಇವು ಎಲ್ಲವುಗಳಿಗೆ ಬಹುದೊಡ್ಡ ಗಂಡಾಂತರಕಾರಿಯಾಗಿ ಅಪಾಯಕಾರಿಯಾಗಿ ಬೆಳೆದು ತನ್ನ ಕಾರ್ಯಚಟುವಟಿಕೆಗಳನ್ನು ನಡೆಸ್ತಾ ಇದೆ. ಇದರ ಜೊತೆಗೆ ಸಂಘ ಈ ನೆಲದಲ್ಲಿ ಇರತಕ್ಕಂಥ ಬಹುಸಂಸ್ಕೃತಿಯನ್ನು ನಾಶ ಮಾಡುವ, ಇಲ್ಲಿರುವ ಬಹುಭಾಷೆಗಳನ್ನು ನಾಶ ಮಾಡುವ ಅಜೆಂಡಾ ಕೂಡ ಹೊಂದಿದೆ ಅನ್ನೋದು ನಾವು ಗಮನಿಸಲೇಬೇಕು. ಭಾರತ ನನಗೆ ತಿಳಿದ ಹಾಗೆ 2,000 ಭಾಷೆಗಳ ಮಾತನಾಡುವ ಜನರ ಒಂದು ಬಹಳ ದೊಡ್ಡ ಉಪಖಂಡ. ಇಲ್ಲಿ ಹಿಂದಿ ಮತ್ತು ಸಂಸ್ಕೃತಕ್ಕೆ ಪ್ರಾಧಾನ್ಯತೆಯನ್ನು ನೀಡುವ ಮೂಲಕ ಈ ನೆಲಮೂಲದ ಬಹುಜನರು ಆಡುವ ಭಾಷೆಗಳನ್ನು ನಾಶ ಮಾಡುವ ಒಂದು ತಂತ್ರವನ್ನು ಇದು ಹೊಂದಿದೆ ಅನ್ನೋದು ಕೂಡ ನಾವು ಅರಿಯಲೇಬೇಕಾಗ್ತದೆ. ಇತ್ತೀಚೆಗೆ ಭಾರತೀಯ ಭಾಷಾ ಸಮಿತಿ ಅನ್ನುವಂಥ ಒಂದು ಸಮಿತಿಯನ್ನು ರಚಿಸಿ ಅಲ್ಲಿ 3 ಜನ ಸಂಸ್ಕೃತ ಮೂಲದ ವಿದ್ವಾಂಸರನ್ನು ಸೇರಿಸಿಕೊಂಡು ಯಾವ ಭಾಷೆಗಳ ಅಭಿವೃದ್ಧಿ ಮಾಡ್ತಾ ಇದೆ, ಸಂಸ್ಕೃತಕ್ಕೆ ಯಾವ ರೀತಿಯ ಪ್ರಾಧಾನ್ಯತೆಯನ್ನು ಕೊಡ್ತಾ ಸರ್ಕಾರದ ಅನುದಾನವನ್ನು ಹೆಚ್ಚಿಸ್ತಾ ಇದೆ, ಹಿಂದಿಯನ್ನು ಹೇಗೆ ಹಿಂದಿಯೇತರ ಜನರ ಮೇಲೆ ಹೇರ್ತಾ ಇದೆ ಅನ್ನೋದನ್ನು ನಾವು ಗಮನಿಸಿದಾಗ ಸಂಘ ಈ ಭಾರತ ನೆಲಮೂಲದ ಬಹುಭಾಷೆಗಳ ವಿರೋಧಿಯಾಗಿದೆ ಅನ್ನೋದನ್ನು ತಿಳ್ಕೊಳ್ಬೇಕು. ಅದೇ ರೀತಿ ಭಾರತದಲ್ಲಿ ಅಸ್ತಿತ್ವದಲ್ಲಿರುವ ಅನೇಕ ಸಂಪ್ರದಾಯಗಳು, ಬುಡಕಟ್ಟು ಸಂಪ್ರದಾಯಗಳು, ಸಿಖ್ ಸಂಪ್ರದಾಯ, ಹಿಂದೂ ಸಂಪ್ರದಾಯದಲ್ಲೇ ಬರತಕ್ಕಂಥ ಲಿಂಗಾಯತ ಸಂಪ್ರದಾಯ, ಈ ಎಲ್ಲ ರೀತಿಯ ಸಂಸ್ಕೃತಿಗಳನ್ನು ಸಂಪ್ರದಾಯಗಳನ್ನು ನಾಶ ಮಾಡುವ, ಇಲ್ಲವೇ ಅವುಗಳನ್ನು ಹಿಂದುವೀಕರಣಗೊಳಿಸೋದು, ವೈದಿಕೀಕರಣಗೊಳಿಸಿ ಆ ವ್ಯವಸ್ಥೆಯಲ್ಲಿ ಮರ್ಜ್ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇರೋದು ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ. ಇತ್ತೀಚೆಗೆ ಲಿಂಗಾಯತ ಚಳುವಳಿನ ನಾಶ ಮಾಡಲು ಸಂಘ ನಡೆಸುತ್ತಿರುವ ತಂತ್ರಗಳು, ಅಭಿಯಾನಗಳನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ. ಈಗಾಗಲೇ ಅವರು ಬುಡಕಟ್ಟು ಜನರನ್ನು ಮತ್ತು ಆದಿವಾಸಿಗಳನ್ನು ವೈದಿಕೀಕರಣಗೊಳಿಸ್ತಕ್ಕಂಥ ಕಾರ್ಯ ನಡೆಸ್ತಾ ಇದ್ದಾರೆ. ಅದರ ಜೊತೆಗೆ ಲಿಂಗಾಯತ ಸಂಸ್ಕೃತಿ ನಾಶ ಮಾಡಲು, ವಚನ ಸಂಸ್ಕೃತಿ ನಾಶ ಮಾಡಲು ಒಂದು ದೂರದೃಷ್ಟಿಯ ಯೋಜನೆಯನ್ನು ರೂಪಿಸಿ ಕೆಲವು ಲಿಂಗಾಯತ ಅವಕಾಶವಾದಿ ರಾಜಕಾರಣಿಗಳನ್ನು, ಮಠಾಧೀಶರನ್ನು ಬಳಸಿಕೊಂಡು ಲಿಂಗಾಯತ ಸಂಸ್ಕೃತಿ ನಾಶ ಮಾಡುವ ಹುನ್ನಾರ ಮಾಡುತ್ತಿರುವುದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ದೇಶಾದ್ಯಂತ ಹರಡಿಕೊಂಡಿರುವ ಬಹುಸಂಸ್ಕೃತಿಗಳನ್ನು, ಬಹುಭಾಷೆಗಳನ್ನು ಎಲ್ಲವನ್ನು ನಾಶಗೊಳಿಸಿ ಈ ದೇಶದ ಮೇಲೆ ಏಕಸಂಸ್ಕೃತಿ ಮತ್ತು ಏಕಧರ್ಮವನ್ನು ಹೇರುವ, ಏಕಭಾಷೆಯನ್ನು ಹೇರುವ ದೊಡ್ಡ ಷಡ್ಯಂತ್ರ ಸಂಘ ಮಾಡ್ತಾ ಇದೆ ಅನ್ನೋದನ್ನು ನಾವು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ. ಇವೆಲ್ಲವುಗಳನ್ನು ಅವಲೋಕಿಸಿದಾಗ ಸಂಘ ಹೇಗೆ ದೇಶದ್ರೋಹಿ, ರಾಷ್ಟ್ರದ್ರೋಹಿ ಮತ್ತು ಈ ನೆಲವನ್ನು ದ್ವೇಷಿಸುವ, ಈ ನೆಲಕ್ಕೆ ನಿಷ್ಠೆ ಇಲ್ಲದ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವ ಒಂದು ಗೌಪ್ಯ ಮತ್ತು ಬೇನಾಮಿ ಸಂಘಟನೆ ಅನ್ನೋದನ್ನು ನಾವು ಸೂಕ್ಷ್ಮವಾಗಿ ತಿಳ್ಕೊಳ್ಬೇಕಾಗ್ತದೆ. ಇಡೀ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅದರ ಉಗಮ, ವಿಕಾಸ, ಸ್ವರೂಪ ಮತ್ತು ಅದರ ಧ್ಯೇಯೋದ್ದೇಶಗಳು ಸ್ಪಷ್ಟವಾಗಿ ನಾವು ಇವತ್ತು ಗುರುತಿಸದೆ ಹೋದರೆ ಈ ದೇಶಕ್ಕೆ ಬಹಳ ದೊಡ್ಡ ಗಂಧಾಂತರ ಕಾಯ್ದಿದೆ ಅನ್ನೋದನ್ನು ನಾವು ಮನಗಾಣಬೇಕಾಗ್ತದೆ. ಶರಣು ಶರಣಾರ್. ಸತ್ಯವನ್ನು ಪ್ರತಿಪಾದಿಸುವ, ಜನರನ್ನು ಜಾಗೃತಿಗೊಳಿಸುವ ನನ್ನ ವಿಡಿಯೋಗಳನ್ನು ತಪ್ಪದೆ ಎಲ್ಲರೂ ನೋಡುತ್ತೀರಿ. ನೋಡಿದಾದ ಮೇಲೆ ಈ ವಿಡಿಯೋಗಳನ್ನು ನೀವಷ್ಟೇ ನೋಡಿ ಮರೆತು ಬಿಡದೆ ನಿಮ್ಮ ಸಮೀಪದ ಬಂಧುಗಳಿಗೂ ಸ್ನೇಹಿತರುಗಳಿಗೂ ಹಂಚಿಕೊಳ್ಳುವುದನ್ನು ಮರೆಯದೆ ನನ್ನ ಈ ಚಾನಲ್ನಲ್ಲಿ ಬರತಕ್ಕಂಥ ಜಾಯಿನ್ ಆಪ್ಷನನ್ನು ನಿಮ್ಮದಾಗಿಸಿಕೊಳ್ಳಿ. ಈ ಚಾನಲ್ಗೆ ಸದಸ್ಯರಾಗುವ ಮೂಲಕ ಚಾನಲನ್ನು ಬಲಪಡಿಸುವ ಕಾರ್ಯ ನೀವು ಮಾಡ್ತಾ ಹೋದರೆ ನಾನು ಕೂಡ ಅನೇಕ ನಿಗೂಢವಾಗಿ ಮರೆಯಾದ ವಿಷಯಗಳು ತಮ್ಮೆದುರುಗಡೆ ಇಡ್ತಾ ಹೋಗ್ತೇನೆ. ಎಲ್ಲರಿಗೂ ಶರಣು.